ಎಲ್ಲ ABS ವೀಕ್ಷಕರಿಗೂ ಸ್ವಾಗತ. ಸರ್ಪ್ರೈಸ್ US ಓಪನ್ ಅಂತ ಅಂದ್ರೆ ಸರ್ಪ್ರೈಸಸ್ಗಳು ಅಪ್ಸೆಟ್ಗಳು ಇದ್ದೇ ಇರುತ್ತೆ. ಮೇ ಬಿ ಈ ಕ್ಯಾಲೆಂಡರ್ ಇಯರ್ನ ಲಾಸ್ಟ್ ಗ್ರ್ಯಾಂಡ್ ಸ್ಲಾಮ್ ಆದ್ರಿಂದ ಪ್ಲೇಯರ್ಸ್ಗಳು ವೇರ್ ಔಟ್ ಆಗಿರ್ತಾರೆ ಅಂತ ಅನ್ಸುತ್ತೆ. ಬಟ್ US ಓಪನ್ ಸೆಕೆಂಡ್ ರೌಂಡ್ನಲ್ಲಿ ಫ್ರೆಂಚ್ ಓಪನ್ ಚಾಂಪಿಯನ್ ಹಾಗೂ ವಿಂಬಲ್ಡನ್ ಚಾಂಪಿಯನ್ ಕಾರ್ಲಸ್ ಆಲ್ಕರಾಜ್ ನಂಬರ್ 3 ಸೀಡೆಡ್ ಪ್ಲೇಯರ್ ಸೋತಿರೋದು 74th ವರ್ಲ್ಡ್ ರ್ಯಾಂಕ್ ಪ್ಲೇಯರು ಬೋಟಿಕ್ ಫಾಂಡೆ ಶಾನ್ ಸ್ವೂಪ್ ಡಚ್ಗೆ. ಸೊ ಎಂಥ ಒಂದು ಮೂಮೆಂಟು 28-year-old ಡಚ್ ಪ್ಲೇಯರ್ಗೆ 3 ಸ್ಟ್ರೈಟ್ ಸೆಟ್ಸಲ್ಲಿ 2.25 ಗಂಟೆಯಲ್ಲಿ ಮ್ಯಾಚ್ ಮುಗಿಸು ಹೋಗ್ತಾ ಇದ್ರು. ಕಾರ್ಲಸ್ ಆಲ್ಕರಾಜ್ ಅವರ ಬೆಸ್ಟಲ್ಲಿ ಇರಲಿಲ್ಲ ಇವತ್ತು. ಸಾಕಷ್ಟು ಅನ್ಫೋರ್ಸ್ಡ್ ಎರರ್ಸ್, ಟೋಟಲ್ ಆಗಿ 27 ಅನ್ಫೋರ್ಸ್ಡ್ ಎರರ್ಸು. ಫಸ್ಟ್ ಸರ್ವಿಸ್ ರಿಟರ್ನ್ಸ್ ಬರೀ 60% ಅಷ್ಟೇ, ರಿಟರ್ನ್ಸ್ ಬಂದ್ಬಿಟ್ಟು 35%. ಸೊ ಇದು ಮರೆಯಬೇಕಾದಂಥ ದಿನ ಕಾರ್ಲಸ್ ಆಲ್ಕರಾಜ್ ಅವ್ರಿಗೆ. 2022 US ಓಪನ್ ಚಾಂಪಿಯನ್ ಆದವರು ಕಾರ್ಲಸ್ ಆಲ್ಕರಾಜ್ ಅವರು. ಬಟ್ ಇಷ್ಟು ಬೇಗ ಎಕ್ಸಿಟ್ ಆಗ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಸೇಮ್ ಸೈಡ್ ಆಫ್ ದ ಡ್ರಾದಲ್ಲಿ ಇದ್ರು ಇವರು ಹಾಗೂ ಯಾನಿಕ್ ಸಿನ್ನರ್ ಅವರು. ಸೊ ಯಾವಾಗಲೂ ಒಂದು ಸ್ಟೇಜಲ್ಲಿ ಸೆಮಿಫೈನಲ್ ಅಲ್ಲೂ ಮೇ ಬಿ ಸಿನ್ನರ್ ವರ್ಸಸ್ ಆಲ್ಕರಾಜ್ ಮ್ಯಾಚ್ ನೋಡ್ಬೋದು ಅಂತ ಟೆನ್ನಿಸ್ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ವಿ. ಬಟ್ ಆಲ್ಕರಾಜ್ ಈ ರೀತಿಯಾಗಿ ಅರ್ಲಿ ಎಕ್ಸಿಟ್ ಮಾಡಿ ಹೋಗಿದ್ದಾರೆ. ಪ್ರತಿ ಸಲಿನೂ US ಓಪನ್ ಅಂತ ಬಂದಾಗ ಆಲ್ಕರಾಜ್ ಅವರ ಒನ್ ಆಫ್ ದ ಫೇವ್ರೆಟ್ ಟೂರ್ನಮೆಂಟ್ಸ್ ಅಂದ್ರೆ ತಪ್ಪಾಗ್ತಿರ್ಲಿಲ್ಲ. ಕ್ವಾರ್ಟರ್ ಫೈನಲ್ ಮಿನಿಮಮ್ ಅವರು ರೀಚ್ ಆಗ್ತಾ ಇದ್ದಿದ್ದು US ಓಪನ್ ಆಡ್ದಾಗ್ಲಿಲ್ಲ. ಬಟ್ ಇದು ಫಸ್ಟ್ ಟೈಮು ಸೆಕೆಂಡ್ ರೌಂಡ್ ಅಲ್ಲೇನೆ ವಾಪಸ್ ಹೋಗ್ತಾ ಇದ್ದಾರೆ. ಅಕಸ್ಮಾತ್ ಇವ್ರು US ಓಪನ್ ಗೆದ್ದಿದ್ರೆ ಆಲ್ಕರಾಜ್ ಅವರು, ಐ ಥಿಂಕ್ ಒನ್ ಆಫ್ ದ 3 men ಇನ್ ದ ಹಿಸ್ಟ್ರಿ ಅದೇ ಇಯರ್ನಲ್ಲಿ ಫ್ರೆಂಚ್ ಓಪನ್, ವಿಂಬಲ್ಡನ್ ಹಾಗೂ US ಓಪನ್ ಗೆದ್ದಂತೆ ಆಗಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಆ ರೆಕಾರ್ಡ್ ಮಿಸ್ ಔಟ್ ಆಗುತ್ತೆ. ಐ ಥಿಂಕ್ US ಓಪನ್ ಅಲ್ಲಿ ಬೊಟಿಕ್ ಫಾಂಡೆ ಶಾನ್ ಸೂಪ್ ಅವರ ಕೋಚ್ ಬೋರಿಸ್ ಬೆಕ್ ಅವ್ರನ್ನ US ಓಪನ್ ಐ ಥಿಂಕ್ 1991 ಇಲ್ಲ 1992 ಅಲ್ಲಿ ಬೀಟ್ ಮಾಡಿರ್ತಾರೆ. ಅದೇ ಒಂಥರ ಟಾಪ್ 3 ಪ್ಲೇಯರ್ಸ್ ನ ಬೀಟ್ ಮಾಡಿರುವಂತ ಡಚ್ ಪ್ಲೇಯರ್ ಆಗಿದ್ರು. ಅದಾದ್ಮೇಲೆ US ಓಪನ್ ಅಲ್ಲಿ ಇದೇ ಡಚ್ ಪ್ಲೇಯರು ಆ ಒಂದು ಇತಿಹಾಸನ ಬರೀತಾ ಇರೋದು ಅವರ ಕಂಟ್ರಿಗೆ. ಸೊ ಆಲ್ ದ ಬೆಸ್ಟ್ ಬೋಟಿಕ್ ಫಾಂಡೆ ಶಾನ್ ಸೂಪ್. ಇದೇ ಒಂದು ಗೆಲುವಿನ ಹುರುಪಲ್ಲಿ ಇನ್ನೊಂದು 2-3 ರೌಂಡ್ ಮುಂದೆ ಹೋಗ್ಲಿ ಅಂತ ಅನ್ಕೊಂತೀನಿ. ಎಕ್ಸೈಟಿಂಗ್ ಫಿಕ್ಚರ್ಸ್ಗಳು ಬರ್ತಾ ಇದೆ US ಓಪನ್ ಅಲ್ಲಿ. ಸಾಕಷ್ಟು ಪ್ರಿವ್ಯೂಸು ಮತ್ತೆ ಈ ರೀತಿಯಾಗ ಅಪ್ಸೆಟ್ ಆದ್ರೆ ಅದರ ಅಪ್ಡೇಟ್ಸ್ ಒಂದಿಗೆ ವಾಪಸ್ ಆಗ್ತೀವಿ. ಫಾಲೋ ಮಾಡಿ ABS.